ವಿದ್ಯಾರ್ಥಿಗಳದೇ ತಗೋಣ. 100 ಮಾರ್ಕ್ಸಲ್ಲಿ 100 ಬೇಕು ನನಗೆ, 100 ಔಟ್ ಆಫ್ 100 ನನಗೆ ಬೇಕು. ಓಕೆ ಫೈನ್, 100 ಅಲ್ಲ ಅಂದರೂ 98 ಆದರೂ ಬರಬೇಕು ಫಾರ್ ದ ಫ್ಯೂಚರ್. ಈಗ ಓದಲೇಬೇಕು, ಟೈಮ್ ಕೊಡಲೇಬೇಕು ಅನ್ನೋವಾಗ ಡೆಫಿನೆಟ್ಲಿ ಅವ್ರು ಹೇಳ್ತಾರೆ, ಹೌದು ನಾನು ಆಟ ಆಡೋದಕ್ಕೆ ಹೋಗೋಕ್ಕಾಗಲಿಲ್ಲ, ಹೌದು ನಾನು ಫ್ಯಾಮಿಲಿ ಜೊತೆ ಕೂತು ಮಾತಾಡೋದಕ್ಕಾಗಲಿಲ್ಲ ಅಂತ. ಹೆಂಗದು ಬ್ಯಾಲೆನ್ಸ್ ಮಾಡೋದು? ಈ ಕಡೆ ನನಗೆ ಮಾರ್ಕ್ಸೂ ಬೇಕು, 100 ಮಾರ್ಕ್ಸೂ ಬೇಕು. ಅಂದರೆ ಕೆಲಸದ ಬಗ್ಗೆ ಮುಂದಕ್ಕೆ ಹೋಗೋಣ. ನೀವು ವಿದ್ಯಾರ್ಥಿ ಅಂತ ಎತ್ತಿದ್ರೋದ್ರಿಂದ ನಾನು ಅದನ್ನೇ ತೊಗೊಳ್ತಾ ಇದ್ದೀನಿ. ನನಗೆ 100 ಔಟ್ ಆಫ್ 100 ಬೇಕು ಅಥವಾ 98 ಬೇಕೇ ಬೇಕು. ಆ್ಯಟ್ ದ ಸೇಮ್ ಟೈಮ್ ಐ ಹ್ಯಾವ್ ಟು ಸ್ಯಾಕ್ರಿಫೈಸ್ ಅಲ್ವಾ? ಸೊ ಅದು ಈಗ ಡಿಪೆಂಡ್ ಆಗುತ್ತೆ. ಈಗ ನಾನು ಪೂರ್ತಿ ನನಗೆ ಓಕೆ ನಾನೀಗ ಸ್ಕೂಲಿಗೆ ಅಥವಾ ಕಾಲೇಜಿಗೆ ಹೋಗಿ ಬರ್ತೀನಿ, ನನಗೆ ಉಳಿದಿರೋ ಟೈಮಲ್ಲಿ ಯಾವಾಗಲೂ ಓದ್ತಾನೆ ಇದ್ದರೆ ನಾನು ಟಾಪ್ ಆಗ್ತೀನ ಅನ್ನೋದು ಸರಿ ಅಲ್ವೇನೋ. ಕೆಲವ್ರಿಗೆ ಬೇಕಾಗಬಹುದು ತುಂಬ ಎಕ್ಸ್ಟ್ರಾ ಎಫರ್ಟು. ಬಟ್ ಇನ್ ಜನರಲ್ ಈಗ ನಾನು ಓಕೆ ಕಂಟಿನ್ಯೂಸ್ ಆಗಿ ನಾನು 4 hours ಕೂತು ಓದಿದ್ರೆ ನಾನು ಪ್ರೊಡಕ್ಟಿವ್ ಆಗಿರ್ತೀನ 4 hours ಅನ್ನೋದು ಕ್ವಶನ್ ಮಾಡೋ ಅಂಥದ್ದು. ನನಗೆ ಬ್ರೇಕ್ ತೊಗೊಳ್ಬೇಕಾಗ್ಬೋದು. ಯಾಕಂದರೆ ವರ್ಕಲ್ಲೇ ಜನರಲ್ ಆಗಿ ಹೇಳ್ತಾರೆ, ಒಂದು 20 ನಿಮಿಷ ಹತ್ಕೊಳ್ಳಿ, ಒಂದು 5 ನಿಮಿಷ ಬ್ರೇಕ್ ತೊಗೊಳ್ಳಿ ಈಗ ಅಂತ ನಾವು ವರ್ಕ್ ಲೈಫ್ ಬ್ಯಾಲೆನ್ಸಲ್ಲಿ ಬಂದಾಗ ಹೇಳೋ ಅಂಥದ್ದು. ಸೊ ನಾವು ಬ್ರೇಕ್ ತೊಗೊಂಡಾಗ ಸ್ವಲ್ಪ ರಿಫ್ರೆಶ್ ಆಗುತ್ತೆ. ಮೇ ಬಿ ಸ್ವಲ್ಪ ವಾಕ್ ಹೋಗಿ ಬನ್ನಿ ಒಂದು 5 ನಿಮಿಷ, ನಿಮ್ದು ಇನ್ನೂ ಅವಾಗ ನಮ್ಮದು ಬ್ರೈನ್ ಕೂಡ ಇನ್ನೂ ಬೆಟರಾಗಿ ವರ್ಕ್ ಆಗ್ಬೋದು ಅಂತ. ಸೊ ಕೆಲಸಕ್ಕೂ ಹಾಗೆ ಸ್ಟೂಡೆಂಟ್ ಲೈಫಿಗೂ ನಾನು ಅದನ್ನೇ ಹೇಳ್ತೀನಿ. ನೀವು ಟಾಪರ್ ಆಗಬೇಕು ಅಂದರೆ ನೀವು ಫುಲ್ ಫ್ಲೆಡ್ಜ್ ಬರೀ ಓದ್ತಾನೆ ಇರಬೇಕು ಅನ್ನೋದಲ್ಲ, ಎಷ್ಟು ನಾವು ಗ್ರಹಿಸ್ತೀವಿ ಅದೆಲ್ಲ ಬರುತ್ತೆ. ಯಾಕಂದರೆ ಈಗ ಏನಾಗ್ಬಿಟ್ಟಿದೆ, ಪೇರೆಂಟ್ಸ್ ಎಲ್ಲ ಓಕೆ ಎಲ್ಲದಕ್ಕೂ ಕೋಚಿಂಗ್ಗೆ ಕಳಿಸ್ಲೇಬೇಕು. ಓಕೆ JEE ಓಕೆ ಫಸ್ಟ್ ಶುರು ಮಾಡೋದೇ PUC ಅಂತಲ್ಲ, ಓಕೆ JEE ಹೋಗಬೇಕು ಅಥವಾ ಏನೋ CETಗೆ ಹೋಗಬೇಕು, ಅಲ್ಲಿ ಸೇರ್ಸೋಣ ಅಂತ. ಅಂದರೆ ಈಗ ನಾನು ಓದ್ತಿದ್ದ ಟೈಮಲ್ಲಿ ಕೋಚಿಂಗ್ದ ಅದೇ ಇರಲಿಲ್ಲ, ತುಂಬ ಶುರುವಾಗ್ತಿದ್ದ ಟೈಮು ನಾನು ಕೋಚಿಂಗಿಗೆ ಹೋಗಿರಲಿಲ್ಲ. ಈಗ ನೀವು ಜಸ್ಟ್ ನೀವು ಓದ್ತಾ ಇದ್ದೀರಾ ಒಂದು ಕಡೆ, ಮೇ ಬಿ ಕಾಲೇಜಿಗೆ ಓದ್ತಾ ಇದ್ದೀರಾ ಅಂದರೆ ಅದರಲ್ಲಿ ಎಷ್ಟು ಎಫಿಷಿಯೆಂಟಾಗಿ ಟೈಮ್ ಯೂಸ್ ಮಾಡ್ಬೋದು, ನಿಮ್ದು ಅಟ್ಲೀಸ್ಟ್ ಮಾರ್ಕ್ಸನ್ನು ಪಡೆಯೋದಕ್ಕೆ ಇರ್ಬೋದು ಅಂತ. ಎಟ್ ದಿ ಸೇಮ್ ಟೈಮ್ ಈಗ ನಾವು ಅದೇ ಫಸ್ಟ್ ರ್ಯಾಂಕ್ ಟ್ರೈ ಮಾಡ್ತಾ ಇದ್ದಾರೆ ಒಬ್ಬ ಸ್ಟೂಡೆಂಟು ಅಂತ ಹೇಳಿದ್ರೆ ಅವ್ರ ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತಾರೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ತುಂಬ ಜನ ನೋಡಿದ್ದೀನಿ 10th ರ್ಯಾಂಕ್ ಬಂದಿರೋರು ಇರ್ತಾರೆ, ಆಮೇಲೆ ಆವ್ರೇಜ್ ಆಗಿ ಒಬ್ಬ ವರ್ಕ್ ಪ್ರೊಫೆಷನಲ್ ಆಗಿ ಕಂಟಿನ್ಯೂ ಮಾಡ್ತಾರೆ. ಸೊ ನಿಮಗೆ ಲೈಫಲ್ಲಿ ಸಕ್ಸಸ್ ಆಗೋದಕ್ಕೆ ಜಸ್ಟ್ ಏನೋ 10th PUCಲಿ ಟಾಪರ್ ಇದ್ದರೆ ಸಾಧ್ಯ ಇಲ್ಲ. ಅದಕ್ಕೆ ಬೇರೆ ಥರದ ಸ್ಕಿಲ್ಸ್ ಬೇಕಾಗತ್ತೆ. ಯಾಕಂದರೆ ಲೈಫಲ್ಲಿ ಡಿಫ್ರೆಂಟ್ ಚಾಲೆಂಜಸ್ ಬರ್ತಾ ಇರುತ್ತೆ. ಈಗ 10th ಏನೋ ಟಾಪರ್ ಇರ್ತಾನೆ, PUCಲಿ ಟಾಪರ್ ಇರ್ತಾನೆ ಅಂದರೆ ಅವನು ಸಾಫ್ಟ್ವೇರ್ ಇಂಜಿನಿಯರ್ಗೆ ಸರ್ವೈವ್ ಆಗ್ತಾನೆ ಅನ್ನೋದು ಕ್ವಶನೇಬಲ್ ಆಗುತ್ತೆ. ಯಾಕಂದರೆ ಅಲ್ಲಿ ಎಲ್ಲ ಜನನ ಹ್ಯಾಂಡಲ್ ಮಾಡೋಕ್ಕಾಗತ್ತಾ, ವರ್ಕ್ ಪ್ರೆಷರ್ ಹ್ಯಾಂಡಲ್ ಮಾಡೋಕ್ಕಾಗತ್ತಾ, ಕಾನ್ಫ್ಲಿಕ್ಟ್ ಮ್ಯಾನೇಜ್ ಮಾಡೋಕ್ಕಾಗತ್ತಾ, ಎಗೇನ್ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡೋಕ್ಕಾಗತ್ತಾ ಅನ್ನೋದು ಡಿಫ್ರೆಂಟ್ ಸ್ಕಿಲ್ಸನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಬರೀ ಟಾಪರ್ ಆಗೋದಕ್ಕೆ ಬರೀ ಟೈಮ್ ಎಕ್ಸ್ಟ್ರಾ ಬೇಕು, ಉಳಿದಿದ್ದು ಮಿಸ್ ಮಾಡೋದು ಒಳ್ಳೆಯದಾ ಕೆಟ್ಟದಾ ಅಂತ ಯೋಚಿಸಿದಾಗ ಅವ್ರಿಗೆ ಎಲ್ಲದೂ ಬೇಕಾಗತ್ತೆ. ಯಾಕಂದರೆ ಇತ್ತೀಚೆಗೆ ನಾವು ಮೆಂಟಲ್ ಹೆಲ್ತಲ್ಲೂ ನೋಡಿದಾಗೂ ಈಗ ಮೇ ಬಿ ಒಂದು 10 ನಿಮಿಷಕ್ಕೆ ಮೊಬೈಲ್ ಕೊಟ್ಬಿಟ್ಟು ಬ್ರೇಕ್ ತಗೋ ಅಂತ ಹೇಳೋದು ತುಂಬ ತಪ್ಪಾಗತ್ತೆ. ಮೇ ಬಿ ಯಾಕಂದರೆ ಈಗ ಇತ್ತೀಚೆಗೆ ನನ್ನ ಕೆಲವರು ಗೂಗಲ್ ಕೊಲೀಗ್ಸ್ ಜೊತೆ ನಾನು ಡಿಸ್ಕಸ್ ಮಾಡ್ತಾ ಇದ್ದಾಗೂ ಅವರು ಕೆಲವೊಂದು ಇನಿಷಿಯೇಟಿವ್ ಮಾಡಬೇಕು ಅಂತ ಇದ್ದರು. ಅವರ ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಲ್ಲಿರ್ಬೋದು, ಡಿಫ್ರೆಂಟ್ ಬೇರೆ ಬೇರೆ ಮಕ್ಕಳುಗಳು ಅವರಿಗೆ ಆಟ ಆಡೋಕ್ಕೆ ಅವಕಾಶನೇ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಅವರಿಗೆ ಜೊತೆನೇ ಯಾರು ಬೇರೆ ಮಕ್ಕಳೇ ಸಿಗ್ತಾ ಇಲ್ಲ ಅಂತ. ಸೊ ಅದಕ್ಕೊಂದು ಕಮ್ಯುನಿಟಿ ಮಾಡ್ಕೊಂಡ್ಬಿಟ್ಟು ಎಟ್ಲೀಸ್ಟ್ ಫಿಸಿಕಲಿ ಮೀಟ್ ಆಗೋ ಥರ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಬ್ರೇಕ್ ಖಂಡಿತ ಬೇಕು. ಯಾಕಂದರೆ ಈಗ ಮೆಂಟಲ್ ಹೆಲ್ತ್ ಸ್ಪೇಸಲ್ಲೂ ಕೂಡ ಲರ್ನಿಂಗ್ ಡಿಸೇಬಿಲಿಟೀಸ್ಗೂ ಚಾಲೆಂಜಿಂಗ್ ಆಗಬಹುದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಬರೀ ಓದೋದ್ರ ಬಗ್ಗೆ ಅಲ್ಲ, ಈ ಅದರ್ ಸೋಷಿಯಲ್ ಕನೆಕ್ಷನ್ಸ್ ಇರ್ಬೋದು, ಬೇರೆ ರೀತಿಯ ಒಂದು ಡೆವಲಪ್ಮೆಂಟಿಗೆ ಹೆಲ್ಪ್ ಆಗುವಂಥ ವಾತಾವರಣ ಮಕ್ಕಳಾಗಲಿ ಅಥವಾ ಆ್ಯಸ್ ಎ ಜಾಬ್ ಪ್ರೊಫೆಷನಲ್ ಆಗಲಿ ಬೇಕಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ.